ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಾನಿನ್ನ ಬಿಡಲಾರೆ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ದುರ್ಗಾಗೆ ಎಲ್ಲರೂ ಬೈತಾ ಇರ್ತಾರೆ. ನೋಡಿ, ಏನೇ ಆಗ್ಲಿ ದುರ್ಗಾ ಈ ಮನೆ ಸೊಸೆ ಅಂತ ಅಪ್ಪ ಒಪ್ಕೊಂಡಾಯ್ತು. ಈಗ ನಾನು ಕೂಡ ಒಪ್ಕೊಂತಾ ಇದ್ದೀನಿ, ದುರ್ಗಾನೇ ಈ ಮನೆ ಸೊಸೆ. ತಾಯಿ ಇದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಶರತ್ ಹೇಳ್ತಾರೆ. ಆಗ ಶರತ್, ಏನ್ ಮಾತಾಡ್ತಾ ಇದೀಯಾ? ಮಾಳವಿಕಾ ಅಕ್ಕನ್ ಮಾತ್ ಮೀರಿ ನೀನ್ ಈ ತರ ಮಾತಾಡ್ತಿದ್ಯಲ್ಲ, ಹೇಗೆ ಇದನ್ನೆಲ್ಲ ಒಪ್ಕೊಳ್ಳೋದಕ್ ಸಾಧ್ಯ ಅಂತ ಕೋಪ ಮಾಡ್ಕೊಂಡು ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಬಿಡುತ್ತೆ ನೋಡಿ, ಈಗೆಲ್ಲ ನಡೆದೋಗಿದೆ, ಕೈಲೂ ಇದನ್ನೆಲ್ಲ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಎಷ್ಟೇ ಆಗ್ಲಿ ದುರ್ಗಾ ಕುತ್ತಿಗೆಗೆ ನಾನು ತಾಳೆ ಕಟ್ಟಿದೀನಿ, ನಾ ತೆಗಿಯೋದಕ್ಕೂ ಆಗೋದಿಲ್ಲ. ಅಪ್ಪ ಹೇಳ್ದಾಗೆ ನಾವು ಕೇಳ್ಬೇಕು. ಶರತ್ ಹೇಳ್ತಾರೆ, ಇದನ್ನೆಲ್ಲ ನೋಡಿ ದುರ್ಗಾಗೆ ತುಂಬಾನೇ ಬೇಜಾರಾಗುತ್ತೆ. ಕಿವಿಯವ್ರು ಇದ್ದಿದ್ರೆ ಅವ್ರ ಹತ್ರನಾದ್ರೂ ನನ್ನ ದುಃಖನ ಹಂಚ್ಕೋಬಹುದಾಗಿತ್ತು. ಈಗ ಅವರು ಕೂಡ ಇಲ್ಲ, ಈಗ ನಾನು ಏನ್ ಮಾಡ್ಲಿ ಅಂತ ಬೇಜಾರ್ ಮಾಡ್ಕೊಂಡು ದುರ್ಗಾ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಅಂಬಿಕಾ ನನ್ನ ನೋಡ್ತಾ, ಪಾಪ ದುರ್ಗಾ ಇಂದಾಗಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ, ನಾನು ಕಾಪಾಡಲೇಬೇಕು ಅಂತ ಅಂಬಿಕಾ ಬೇಜಾರು ಮಾಡ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿ ಆಯ್ತು, ಈಗ ಆಗೋದೆಲ್ಲ ಆಗೋಗಿದೆ. ದುರ್ಗಾ, ನೀನ್ ಹೋಗಿ ರೆಡಿ ಆಗು, ಅಂಬಿಕಾನ ಆಶೀರ್ವಾದ ಬೇಕು. ಅಂದ್ರೆ ಈ ಮನೆಗೆ ನೀನು ಮತ್ತೆ ಅಂಬಿಕಾ ಇಬ್ರು ಸೊಸೆಯಾಗಿ ಬಂದವರು. ಅಂಬಿಕನ್ ಜಾಗಕ್ಕೆ ನೀನ್ ಬಂದಿದ್ಯಾ. ಆಗಿದ್ಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಅಂಬಿಕನ ಆಶೀರ್ವಾದ ನಿನಗ್ ಬೇಕು. ಇಬ್ರು ಅಂಬಿಕನ ಆಶೀರ್ವಾದ ತಗೋಬೇಕು ಅಂತ ಶರತ್ ಅಂತ ಹೇಳಿದ ತಕ್ಷಣನೇ ಮತ್ತೆ ಶರತ್ ಇಬ್ರು ರೆಡಿ ಆಗೋದಕ್ಕೆ ಅಂತ ಹೋಗ್ತಾರೆ. ಅಯ್ಯೋ ದೇವ್ರೆ, ಏನಪ್ಪ ಇವಾಗ ಮಾಡೋದು? ದುರ್ಗಾ ಏನಾದ್ರು ನನ್ನ ಫೋಟೋ ನೋಡ್ಬಿಟ್ರೆ ದೇವಾಯ್ತು ನನ್ನ ಕತೆ. ಆಗ ನಾನು ನಿಜವಾಗ್ಲೂ ಬದುಕೇ ಇಲ್ಲ. ದಿನ ಅವ್ರ ಜೊತೆ ಇದ್ದಿದ್ದು, ಮಾತಾಡ್ತಿದ್ದು ಅದೆಲ್ಲ ಸತ್ಯ ಏನು ಅಂತ ದುರ್ಗಂಗೆ ಗೊತ್ತಾಗ್ಬಿಡುತ್ತೆ. ಅದೇ ಕಾರಣಕ್ಕೂ ದುರ್ಗಾ ನನ್ನ ಫೋಟೋನ ನೋಡಬಾರ್ದು ಅಂತ ಅಂಬಿಕಾ ಟೆನ್ಷನ್ ಮಾಡ್ಕೊಂಡು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ರೆಡಿಯಾಗಿ ಬರ್ತಾರೆ. ನೀನ್ ಈ ಮನೆ ಸೊಸೆಯಾಗಿದೆಯಾ, ಅಂಬಿಕಾ ಆಶೀರ್ವಾದ ಈ ಮನೆ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ, ನನ್ನ ನಂಬಿಕೆ. ಹಾಗೆ ನಿನ್ ಮೇಲೆ ಅಂಬಿಕನ ಆಶೀರ್ವಾದ ಯಾವಾಗ್ಲೂ ಇರಬೇಕು, ಅದೇ ನನ್ನ ಆಸೆ. ಹಾಗೆ ನೀನು ಅಂಬಿಕನ ನೋಡಿಲ್ಲ ಬಾ ಇದುವರೆಗೂ? ಶರತ್ ತಂದೆ ಕೇಳ್ತಾರೆ. ಯಜಮಾನ್ರೆ, ಅಂಬಿಕಾ ಅವ್ರು ಹೇಗಿದ್ದಾರೆ ಅಂತ ನಾನು ಇಲ್ಲಿವರೆಗೂ ನೋಡಿಲ್ಲ, ಇಲ್ಲಿ ಎಲ್ಲೂ ಒಂದು ಫೋಟೋ ಕೂಡ ಇಟ್ಟಿಲ್ವಲ್ಲ ಅಂತ ದುರ್ಗಾ ಕೇಳ್ತಾಳೆ. ಅಮ್ಮ, ಆದ್ರೆ ಇವತ್ತು ಅಂಬಿಕನ್ ಫೋಟೋನ ನೀನ್ ನೋಡ್ಬೇಕು, ಹಾಗೇನೆ ಅವ್ರ ಹತ್ರ ಆಶೀರ್ವಾದ ತಗೋಬೇಕು. ಶರತ್, ಅಂಬಿಕಾ ಫೋಟೋ ತೋರ್ಸು. ಅವ್ರ ತಂದೆ ಹೇಳ್ತಾರೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ನಾನು, ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಅಂಬಿಕಾ ನೋಡ್ತಾ ಇರ್ತಾರೆ. ಶರತ್ ಕರ್ಟನ್ ತೆಗಿತಾರೆ. ಆಗ ಅಂಬಿಕಾ ಫೋಟೋ ನೋಡಿ ದುರ್ಗಾ ಶಾಕ್ ಆಗ್ತಾಳೆ. ಇವಳೇ ನನ್ನ ಅಂಬಿಕಾ, ನನ್ನ ಜೀವ, ನನ್ನ ಪ್ರಾಣ ಎಲ್ಲನೂ ಕೂಡ ಇವಳೆ. ಅಂಬಿಕಾ ಬಿಟ್ಟೋಗಿರೋಂಥ ಕ್ಷಣಗಳನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಬೇಜಾರು ಮಾಡ್ಕೊಂಡು ಅಂಬಿಕಾ ಮುಂದೆ ನಿಂತ್ಕೊಂಡು ಶರತ್ ಹೇಳ್ತಾರೆ. ಅಂಬಿಕಾನ ಅಂತ ದುರ್ಗಾ ಕೇಳ್ತಾರೆ. ಅದಮ್ಮ, ಇವರೇ ಅಂಬಿಕಾ, ಹೋಗ ಆಶೀರ್ವಾದ ತಗೊಂತ ಶರತ್ ತಂದೆ ಹೇಳ್ತಾರೆ. ಏನಿದು, ಏನ್ ನಡೀತಾ ಇದೆ ಇಲ್ಲಿ? ಇಷ್ಟು ದಿನ ನನ್ನ ಜೊತೆ ನೋಡ್ತಾ ಇದ್ರು, ಇವ್ರು ನೋಡಿದ್ರೆ ಇವ್ರು ಬದುಕಿಲ್ಲ ಅಂತ ಹೇಳ್ತಾ ಇದಾರೆ, ಈಗ ಸಾಧ್ಯ? ಅಯ್ಯೋ, ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ, ನಂಬಕ್ಕೆ ಆಗ್ತಾ ಇಲ್ಲ. ಅಂಬಿಕಾ ಅವರು ಇಲ್ಲ ಅಂತ ಇವ್ರು ಹೇಗೆ ಹೇಳ್ತಾ ಇದಾರೆ? ಅವರು ನನ್ನ ಜೊತೆನೆ ಮಾತಾಡ್ತಿದ್ರು, ಇವ್ರೇನೋ ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಅಯ್ಯೋ, ಇದೇನಿದು, ನನ್ನ ಕಣ್ಣನ್ನೇ ನಂಗೆ ನಂಬಕ್ಕಾಗ್ತಾ ಇಲ್ಲ. ಇವರು ದೇವಿಯವರಲ್ವಾ? ಟೆನ್ಷನ್ ಮಾಡ್ಕೊಂಡು ದುರ್ಗಾ ಯೋಚನೆ ಮಾಡ್ತಾ ಇರ್ತಾಳೆ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಅಂಬಿಕಾ ಇವಳೆ, ಶರತ್ ಹೆಂಡತಿ, ಮನೆ ಸೊಸೆ ಅಂತ ಹೇಳಿದಾಗ ನಂಗೆ ನಿಜವಾಗ್ಲೂ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಅಂಬಿಕಾ ಅವರು ಇಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಾ ನೀವು ಅಂತ ದುರ್ಗಾ ಕೇಳ್ತಾಳೆ. ಅಮ್ಮ, ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ? ಅಂಬಿಕಾ ನಮ್ಮನ್ನೆಲ್ಲ ಬಿಟ್ಟೋಗಿ ವರ್ಷಗಳೇ ಕಳೆದೋಯ್ತು. ಆಮೇಲೆ ಶರತ್ ಅಂಬಿಕಾ ನೆನಪಲ್ಲೇ ಉಳ್ಕೊಂಡಿದ್ದ, ಈಗ ನಿನ್ನ ಮದ್ವೆ ಆಗಿದ್ದಾನೆ. ಶರತ್ ತಂದೆ ಹೇಳ್ತಾರೆ. ಎಲ್ಲ ಹೇಗಾಗಕ್ ಸಾಧ್ಯ? ಅಂಬಿಕಾ ಅವರು ಇಷ್ಟು ದಿನ ನನ್ನ ಜೊತೆನೆ ಮಾತಾಡ್ತಾ ಇದ್ರು, ಜೊತೆನೆ ಓಡಾಡ್ತಾ ಇದ್ರು. ಈ ಮದ್ವೆನ ನಿಲ್ಲಿಸ್ಬೇಕು, ಮಾಯ ಜೊತೆ ಮದ್ವೆ ಆಗ್ಬಾರ್ದು ಅಂತ ಅಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು. ಟಿವಿ ಅಂತ ಹೇಳ್ಕೊಂಡು ನನ್ ಜೊತೆ ಹಾಕಿದ್ರು. ಹಾಗಾದ್ರೆ ನನ್ ಜೊತೆ ಮಾತ್ರ ಹೇಗಿರೋದಕ್ ಸಾಧ್ಯ? ಟೆನ್ಷನ್ ಮಾಡ್ಕೊಂಡು ಫೋಟೋನೇ ನೋಡ್ತಾ ದುರ್ಗಾ ಯೋಚನೆ ಮಾಡ್ತಾ ಇರ್ತಾಳೆ. ಎಲ್ಲ ಮುಗೀತು, ಇಷ್ಟು ದಿನ ನನ್ ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಬಯಲಾಯ್ತು. ನಾನು ಏನ್ ಮಾಡ್ಲಿ? ಏನೋ ಈ ಮನೆ ಸೊಸೆಯಾಗಿ ಬಂದ್ಲು, ಇನ್ ಮುಂದೆ ಹೇಗ್ ಕಾಪಾಡೋದು? ಮುಂದೆ ನಾನು ಹೋಗಿ ಹೇಗ್ ನಿಂತ್ಕೊಳ್ಳಿ? ಅಂಬಿಕಾ ನಾನಿಲ್ಲ ಅಂತ ಗೊತ್ತಾದ್ಮೇಲೆ ಮುಂದೆ ಹೋಗಿ ಹೇಗ್ ನಿಂತ್ಕೊಳ್ಳೋದು? ಅವಳನ್ನ ನೋಡಿದ್ರೆ ಏನ್ ಅನ್ಕೊಂತಾಳೆ? ಟೆನ್ಷನ್ ಮಾಡ್ಕೊಂಡು ಅಂಬಿಕಾ, ದಯವಿಟ್ಟು ಸಮಾಧಾನ ಮಾಡ್ಕೊ ಅಂತ ಅಂಬಿಕಾ ದೂರದಿಂದನೇ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ. ಅಂಬಿಕಾ ಫೋಟೋ ನೋಡಿ ದುರ್ಗಾ ಶಾಕ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ನಿಂತು ದುರ್ಗಾ ಅಂತ ಶರತ್ ಹೋಗಿ ಹಿಡ್ಕೊಂತಾರೆ. ಅಂಬಿಕನ್ ನೋಡಿದ ತಕ್ಷಣ ನೀನ್ ಯಾಕೆ ತಲೆ ಸುತ್ತು ಬಿದ್ದೋದೆ? ಹೇಳು ದುರ್ಗಾ ಅಂತ ಹೇಳಿ ಮಗುಕ್ಕೆ ನೀರ್ ಚಿಮುಕ್ಸ್ತಾರೆ. ಕೂಡ ದುರ್ಗಾ ಎಚ್ಚರ ಆಗಲ್ಲ. ದೇವ್ರೆ, ಎಂತ ಪರಿಸ್ಥಿತಿ ಬಂದ್ಬಿಡ್ತು, ಇಷ್ಟು ಬೇಗ ಸತ್ಯ ಗೊತ್ತಾಗ್ಬಾರ್ದಾಗಿತ್ತು. ಹಾಗೆ ನಾನು ಈ ಮನೇಲಿ ಏನೇನ್ ಅನ್ಕೊಂಡಿದ್ನೋ ಹಾಗೆ ಮಾಳವಿಕಾ ಬಣ್ಣ ಬಯಲ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅದೆಲ್ಲ ಆಗೋವರೆಗೂ ಸತ್ಯ ಗೊತ್ತಾಗ್ಬಾರ್ದಾಗಿತ್ತು. ಹಾಗಾಗಿ ನಾನೇ ನಿಧಾನವಾಗಿ ಎಲ್ಲ ಹೇಳ್ಬೇಕಾಗಿತ್ತು. ಅದರಲ್ಲಿ ಮನೆಯವರು ಫೋಟೋ ಎಲ್ಲ ತೋರಿಸ್ಬಿಟ್ರು. ಅಂಬಿಕಾ ಯೋಚನೆ ಮಾಡ್ತಾ, ಈಗ ಏನ್ ಮಾಡ್ಲಿ? ದುರ್ಗಾ ಬೇರೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟವಳೆ ಅಂತ ಬೇಜಾರು ಮಾಡ್ಕೊಂಡು ಮಗಳಿಗೋಸ್ಕರ ಅಂತ ದುರ್ಗಾ ಬಂದ್ಲು. ಆದ್ರೆ ಈಗ ಅವಳಿಗೆ ಸತ್ಯ ಹೇಳಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ಮುಂದೆ ನಾನು ದುರ್ಗಾ ಹತ್ರ ಮಾತಾಡೋದಕ್ಕಾಗಲ್ಲ ಅಂತ ಅನ್ಸುತ್ತೆ. ಅಂಬಿಕಾ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಡಾಕ್ಟರ್ ಬಂದು ನೋಡಿ ದುರ್ಗಾಗೆ ಔಷಧಿ ಕೊಟ್ಟು ಹೋಗ್ತಾರೆ. ದುರ್ಗಾಗೆ ಎಚ್ಚರ ಆಗಿದ ತಕ್ಷಣ ಅಂಬಿಕಾ ಅವರು ದೇವಿ
ಅಂಬಿಕಾ ಅವರು ದೇವಿ ದುರ್ಗಾ ಹೇಳ್ತಾನೆ ಇರ್ತಾಳೆ. ಏನಾಯ್ತು ದುರ್ಗಾ, ಈ ತರ ಮಾತಾಡ್ತಿದ್ಯಾ? ಅಲ್ಲ, ಅಂಬಿಕನ್ ನೋಡಿದ ತಕ್ಷಣ ನೀನ್ ಯಾಕೆ ತಲೆ ತಿರುಗಿ ಬಿದ್ದೋದೆ? ಅದೇನಾಯ್ತು ದುರ್ಗಾ ಅಂತ ಶರತ್ ಕೇಳ್ತಾರೆ. ಇಲ್ಲ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ನಾನು ಅಂಬಿಕಾ ಅವ್ರ ಜೊತೆ ಮಾತಾಡಿದೀನಿ ಅಂತ ದುರ್ಗಾ ಹೇಳ್ತಾಳೆ. ನಿನಗೆ ಭ್ರಮೆ ಇರಬೇಕು. ಅಲ್ಲ, ಅಂಬಿಕಾ ಜೊತೆ ನೀನ್ ಹೇಗ್ ಮಾತಾಡಕ್ ಸಾಧ್ಯ? ಅಷ್ಟೊಂದು ಪ್ರೀತಿ ಮಾಡೋ ನಾನೇನೆ ಅಂಬಿಕನ ಇಲ್ಲಿವರೆಗೂ ಒಂದ್ಸರಿನೂ ನೋಡಿಲ್ಲ. ಅದ್ರಲ್ಲಿ ಕೂಡ ಅಂಬಿಕಾ ಬಂದಿಲ್ಲ ಅಂಥದ್ರಲ್ಲಿ ನೀವು ಅವ್ರು ನೋಡೇ ಇಲ್ಲ, ಅವ್ರ ಜೊತೆ ಮಾತಾಡೇ ಇಲ್ಲ. ಅವ್ರು ಯಾರು ಅಂತಲೂ ನಿನಗೆ ಗೊತ್ತಿಲ್ಲ. ಅದರಲ್ಲಿ ನನ್ನ ಹೆಂಡ್ತಿ ಅಂಬಿಕಾ ನಿನ್ನ ಹತ್ರ ಮಾತಾಡೋದಕ್ಕೆ ಹೇಗೆ ಸಾಧ್ಯ, ಸಿಗೋದಕ್ಕೆ ಹೇಗೆ ಸಾಧ್ಯ? ನೀನೆಲ್ಲೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಷ್ಟೇ. ಆರಾಮಾಗಿರೋ ರೆಸ್ಟ್ ಮಾಡು ಅಂತ ಹೇಳಿ ಶರತ್ ಅಲ್ಲಿಂದ ಹೋಗ್ತಾರೆ. ಏನು ನಡೀತಾ ಇದೆ ಇಲ್ಲಿ? ಅದಕ್ಕೆನಾ ದೇವಿ ಅಂತ ಅನ್ಕೊಂಡು ಬಂದು ಅಂಬಿಕಾ ಅವರು ಈ ಮದುವೆ ನಡಿಬಾರ್ದು ಅಂತ ಮಾತ್ರ ಯಾರ ಮುಂದೆನೂ ಬರಲ್ಲ ಅಂತ ಹೇಳ್ತಿದ್ದು ಇದೇ ಕಾರಣಕ್ಕೆನಾ? ಏನೇ ಅವರು ಪ್ರತಿ ಸರಿನೂ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ನನಗೆ ಇದೆಲ್ಲ ಅರ್ಥನೇ ಆಗ್ತಾ ಇರಲಿಲ್ಲ. ಎಲ್ಲ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಆದರೆ ಅವರು ನನಗೆ ಮಾತ್ರ ಕಾಣಿಸ್ತಿದ್ದು, ನಾನು ಮಾತ್ರ ಮಾತಾಡ್ಸೋಕ್ಕಾಗ್ತಿದ್ದು. ಯಾರು ಅವ್ರನ್ನ ನೋಡ್ತಿರ್ಲಿಲ್ವಾ? ಅವರು ನನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ರು? ಯಾಕೆ ಸಿಗ್ತಾ ಇದ್ರು? ಏನೋ ಉದ್ದೇಶ ಇದೆ. ಮದುವೆನ ನಿಲ್ಲಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಅವ್ರು ನನ್ನ ಜೊತೆ ಮಾತಾಡ್ತಿದ್ದು. ಜೊತೆ ಅವರಿಗೆ ಎಲ್ಲ ಸತ್ಯನೂ ಗೊತ್ತಿದೆ. ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಅವರೇ ಹೇಳ್ಬೇಕು. ಅವರೇ ಎಲ್ಲಿದ್ದೀರಾ? ಬನ್ನಿ ದೇವಿಯವರೇ, ನಿಮ್ಮನ್ನ ನಾನು ನೋಡ್ಬೇಕು, ಬನ್ನಿ. ಜೊತೆ ನಾನು ಮಾತಾಡ್ಲೇಬೇಕು. ಇಲ್ಲೇ ಇದ್ರೂ ಪರವಾಗಿಲ್ಲ, ಬೇಗ ನನ್ನ ಕಣ್ಮುಂದೆ ಬನ್ನಿ. ಎಷ್ಟೊತ್ತಾದ್ರೂ ನಾನು ನಿಮ್ ಜೊತೆ ಮಾತಾಡ್ಲೇಬೇಕು. ಗೊತ್ತು ನೀವು ಇಲ್ಲೇ ಎಲ್ಲ ಇದ್ದು ನನ್ನ ಮಾತನ್ನೆಲ್ಲ ಕೇಳಿಸ್ಕೊಂತಾ ಇದ್ದೀರಾ, ನಡೆಯೋದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ಈ ಸರಿನೂ ನನಗೆ ಯಾಕೆ ಯಾಮಾರ್ಸಿದ್ರಿ? ಈ ವಿಷಯನೆಲ್ಲ ಯಾಕೆ ಮುಚ್ಚಿಟ್ರಿ? ದುರ್ಗಾ ಕೋಪ ಮಾಡ್ಕೊಂಡು ಅಂಬಿಕಾಗೆ ಜೋರಾಗಿ ಹೇಳ್ತಾ ಇರ್ತಾಳೆ. ಇನ್ನಿ ಅಂಬಿಕಾ ಅವರೇ, ನಿಮ್ ಜೊತೆ ಮಾತಾಡ್ಬೇಕಂತ ಹೇಳಿದ್ನಲ್ಲ, ಅದೇ ಎಲ್ಲ ಗೊತ್ತಾದ್ಮೇಲೆ ಇನ್ನೂ ಏನ್ ಮುಚ್ಚಿಡ್ತಾ ಇದ್ದೀರಾ ನೀವು? ಇಲ್ಲ ಅಂತ ಈಗಾಗ್ಲೇ ನನಗೆ ಗೊತ್ತಾಗಿದೆ. ಹತ್ರ ನಾಟಕ ಮಾಡಬೇಡಿ, ಬನ್ನಿ ಅಂಬಿಕಾ ಅವರೇ ಅಂತ ದುರ್ಗಾ ಕೂಗಾಡ್ತಾ ಇರ್ತಾಳೆ. ಯಾಕೆ ಇವ್ರು ಇನ್ನೂ ಬರ್ತಾ ಇಲ್ಲ? ಅಲ್ಲ, ಸತ್ಯ ಗೊತ್ತಾಗಿದೆ ಅಂತಾನೆ ಅವರು ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನಾನು ಅವ್ರನ್ನ ಹೇಗ್ ನೋಡೋದು, ಅವ್ರ ಜೊತೆ ಹೇಗ್ ಮಾತಾಡೋದು? ಅಷ್ಟರಲ್ಲಿ ಕಡೆ ಅಂಬಿಕಾ, ಇಲ್ಲ, ನಾನು ದುರ್ಗಾ ಹತ್ರ ಮಾತಾಡಿ ಸಮಾಧಾನವಾಗಿ ಎಲ್ಲ ವಿಷಯನೂ ಹೇಳ್ಬೇಕು. ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೀನೋ ಅದು ಯಾವುದೂ ಆಗಲ್ಲ. ಮನೇಲಿ ದುರ್ಗನ ಕಾಪಾಡಬೇಕು ಅಂದ್ರೆ ನಾನು ಅವಳ ಜೊತೆ ಇರಲೇಬೇಕು. ಮಗಳಿಗೆ ಮತ್ತೆ ನನ್ನ ಗಂಡಂಗೋಸ್ಕರ ನಾನು ದುರ್ಗನ ಜೊತೆ ಇರಲೇಬೇಕು ಅಂತ ಅದು ಅಂಬಿಕಾ ಅನ್ಕೊಂಡು ನನ್ನ ಜೊತೆ ಮಾತಾಡೋದಕ್ಕೆ ಅಂತ ಅಂಬಿಕಾ ಬರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.